ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಇಂದು ಭೀಮ್ ಆರ್ಮಿ ಭಾರತ್ ಮಿಷನ್ ರಾಜ್ಯಾಧ್ಯಕ್ಷರಾದ ಮತೀನ್ ಕುಮಾರ್ ಅವರ ಆದೇಶ ಮೇರೆಗೆ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಬಳೋಳ್ಗಿಡದ ಹಾಗೂ ಜಿಲ್ಲಾ ಸಂಚಾಲಕರಾದ ಸುನಿಲ್ ಕೆಳಗೇರಿರವರ ನೇತೃತ್ವದಲ್ಲಿ ಜಿಎಲ್ಬಿಸಿಐಬಿನಲ್ಲಿ ಭೀಮ್ ಆರ್ಮಿಯ ನೂತನವಾಗಿ ಮುಧೋಳ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಭೀಮ್ ಆರ್ಮಿ ಭಾರತ ಮಿಷನ್ ರಾಜ್ಯಾಧ್ಯಕ್ಷರಾದ ಮತೀನ್ ಕುಮಾರ್ ಅವರ ಆದೇಶದ ಮೇರೆಗೆ ಜಿಲ್ಲಾಧ್ಯಕ್ಷರಾದ ರಮೇಶ್ ಬಳೋಳ್ಗಿಡದ್ ಮತ್ತು ಜಿಲ್ಲಾ ಸಂಚಾಲಕರಾದ ಸುನಿಲ್ ಕೆಳಗೇರಿ ಅವರ ನೇತೃತ್ವದಲ್ಲಿ ಜಿಎಲ್ಬಿಸಿಐಬಿಯಲ್ಲಿ ಭೀಮ್ ಆರ್ಮಿಯ ನೂತನವಾಗಿ ಮುಧೋಳ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ತಾಲೂಕು ಉಸ್ತುವಾರಿಗಳಾಗಿ ಅಶೋಕ್ ಗುರಕೇರ್, ತಾಲೂಕು ಅಧ್ಯಕ್ಷರಾಗಿ ಶೇಖರ್ ಕಾಂಬಳೆ, ತಾಲೂಕು ಉಪಾಧ್ಯಕ್ಷರಾಗಿ ಸಂಜು ಕೋರನ್ನವರ್, ತಾಲೂಕು ಸಂಚಾಲಕರಾಗಿ ಶಿವಾನಂದ ಮ್ಯಾಗೇರಿ, ತಾಲೂಕು ಕಾರ್ಯದರ್ಶಿಯಾಗಿ ಗಣೇಶ್ ಬೆಳಗಲಿ, ಸಂಘಟನಾ ಕಾರ್ಯದರ್ಶಿ ಹನುಮಂತ ನಾಗಮನಿ, ಸಹ ಕಾರ್ಯದರ್ಶಿ ಫಿರೋಜ್ ಭಾಗ್ವಾನ್, ಎಲ್ಲಾ ಸಂಘಟನೆ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಆಶಯದಂತೆ ಇವರನ್ನ ಆಯ್ಕೆ ಮಾಡಲಾಯಿತು ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಬಸು ಮುರಡಿ, ಮಂಜು ಕಾಂಬಳೆ, ರಾಮ್ ಕಾಂಬಳೆ, ಯಮನಪ್ಪ ಪೂಜಾರಿ ಹೀಗೆ ಇನ್ನು ಹಲವಾರು ಕಾರ್ಯಕರ್ತರು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಇಂದು ಭೀಮ್ ಆರ್ಮಿ ಭಾರತ್ ಏಕತಾ ಮಿಷನ್ ಬಾಗಲಕೋಟೆ ಜಿಲ್ಲಾ ಘಟಕದ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ನೂತನವಾಗಿ ಪುನರ್ರಚನೆಯಾಗಿ ಭೀಮ್ ಆರ್ಮಿ ಸಂಘಟನೆಯನ್ನು ಇಲ್ಲಿ ಪದಾಧಿಕಾರಿಗಳ ನೂತನ ಆಯ್ಕೆಯನ್ನು ಮಾಡಲಾಯಿತು. ನೂತನ ತಾಲೂಕಾ ಅಧ್ಯಕ್ಷರಾಗಿ ಸಹೋದರ ಶೇಖರ್ ಕಾಂಬಳೆ ಅವರನ್ನು ಮಾಡಿದ್ದೀವಿ. ಹಾಗೂ ಸಂಚಾಲಕರಾಗಿ ನಮ್ಮ ಶಿವ ಮ್ಯಾಗೇರಿ ಅವರು, ಉಪಾಧ್ಯಕ್ಷರಾಗಿ ನಮ್ಮ ಸಂಜು ಕುರೇನ್ ಅವರು, ಹಾಗೆ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಇವರೆಲ್ಲರೂ ಸಹ ಬರ್ತಕ್ಕಂಥ ದಿನಮಾನದಲ್ಲಿ ದಲಿತ ಪರ, ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಶ್ರೇಯಸ್ಸಿಗೆ, ಒಂದು ಅಭಿವೃದ್ಧಿಗೆ, ಒಂದು ಹೋರಾಟಕ್ಕೆ ಶ್ರಮಿಸಲಿ, ದೇಶದಲ್ಲಿ ಆಗ್ತಕ್ಕಂಥ ಅನ್ಯಾಯಗಳಿಗೆ ಮುಂಚೂಣಿಯಾಗಿರಲಿ ಅಂತ ಈ ಸಂಘಟನೆಯನ್ನು ಮಾಡ್ತಾಯಿದ್ದೀವಿ. ಈ ಸಂಘಟನೆಗೆ ಉತ್ತಮವಾದ ಹೆಸರು ಇದೆ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ. ವಿಶೇಷವಾಗಿ ಚಂದ್ರಶೇಖರ್ ಆಜಾದ್ ಎಂಬ ದೊಡ್ಡ ಶಕ್ತಿ ದೇಶಕ್ಕೆ ನೀಡಿದೆ ಭೀಮ್ ಆರ್ಮಿಯಿಂದ, ಅದೊಂದು ದೊಡ್ಡ ಕೊಡುಗೆ. ಹೀಗಾಗಿ ಈ ಸಂಘಟನೆಯನ್ನು ಇನ್ನೂ ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಬಲಿಷ್ಠವನ್ನಾಗಿ ಮಾಡ್ತಾರೆಂಬ ನಮ್ಗೆ ನಂಬಿಕೆ ಐತಿ. ಈ ಒಂದು ನಂಬಿಕೆಯಿಂದ ಈ ಸಂಘಟನೆಯನ್ನು ಇಲ್ಲಿ ನೂತನ ಪದಾಧಿಕಾರಿಗಳ ಜಿಎಲ್ಬಿಸಿಯಲ್ಲಿ ಆಯ್ಕೆ ಮಾಡಲಾಯಿತು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.